ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಎ.ಸಿ. ಚೆನ್ನಪ್ಪ ಅಂಥೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ಇದೆ ನಾನು ನಿಂತಿರುವಂಥದ್ದು ನಮ್ಮ ಶಿಕ್ಷಕರ ಬಡಾವಣೆ. ಅಲ್ಲಿ ನನ್ನ ಮನೆ ಇದೆ. ಸೊ 1ನೇ ಕ್ರಾಸು ಅಂತೇಳಿ, ಫಸ್ಟ್ ಮೇನ್ ಅಂತೇಳಿ. ಇದು 2ನೇ ಮೇಯ್ನಲ್ಲಿ ನಾನು ಯಾಕೆ ಇಲ್ಲಿ ನಿಂತಿದ್ದೀನಿ ಅಂತ ಅಂದರೆ, ಇಲ್ಲಿ ಒಂದು 2005ರಲ್ಲಿ ನಾನು ಸ್ನೇಹಿತರೆ 30-40 ಒಂದು ಮನೆ ಕಟ್ಟಿದೆ. ಸೊ ಆ ಮನೆಯಲ್ಲೇ ನನ್ನ ವಾಸ ಇರೋದು. ಇಲ್ಲಿ ಒಂದು ಕಲ್ಯಾಣಿ ಇತ್ತು ಸ್ನೇಹಿತರೆ. ಇಲ್ಲೊಂದು ಕಟ್ಟೆ ಇತ್ತು. 2005ರಲ್ಲಿ ನಾನು ಇಲ್ಲಿ ಮನೆ ಮಾಡ್ತಾಯಿದ್ದೆ. ಇದೇ ಕಟ್ಟೆ ಒಳಗಿಂದ ನೀರನ್ನು ನಾನು ಆ ಮನೆಗೆ ಏನು ಬೇಸ್ಮೆಂಟ್ ಮಾಡೋಕ್ಕೆ ಆಗ ಸಂದರ್ಭದಲ್ಲಿ ನೀರು ಹೊಡೆದಿದ್ದೆ ಸ್ನೇಹಿತರೆ. ಇದನ್ನು ನೋಡಿದ್ದೆ ನಾನು ಕಟ್ಟೆನ. ಈಗ ಯಾರೋ ಒಬ್ಬ ಏನು ಮಾಡಿದ್ದಾನೆ, ಈ ಕಟ್ಟೆನ ಕಂಪ್ಲೀಟ್ ಮುಚ್ಚಾಕಿ ಇಲ್ಲಿ ಸೈಟ್ ಮಾಡಿ ಮಾರಾಟ ಮಾಡೋಕ್ಕೆ, ಪರಬಾರೆ ಮಾಡೋಕ್ಕೆ ಯಾರೋ ಪ್ರಯತ್ನ ಮಾಡಿದ್ದನಂತೆ ಸ್ನೇಹಿತರೆ. ಅದು ನನಗೆ ಈಗ ಮೊನ್ನೆ ತಾನೇ ಒಂದು 2 ತಿಂಗಳು ಹಿಂದೆ ಇಲ್ಲಿ ತಹಸೀಲ್ದಾರರು ಬಂದಿದ್ದರು. ಹಾಗೆಯೇ ನಮ್ಮ MLA ಸಾಹೇಬರು ಉದಯ್ ಸರ್ ಕೂಡ ಬಂದಿದ್ದರು. ಆಗ ಏನು ಅಂತ ನೋಡಿದಾಗ ಇದು ಸರ್ವೆ ಮಾಡಿದ್ರು. ಇದು ಇಲ್ಲಿ ಒಂದು ನಿಜವಾಗ್ಲೂ ಇದು ಸರ್ಕಾರಿ ಭೂಮಿ ಅಂದ್ರೇನು, ಇದು ಕಟ್ಟೆ ಇತ್ತು. ಆ ಕಟ್ಟೆನ ಮುಳುಗಿಸಿ ಯಾವನೋ ಒಬ್ಬ ತನ್ನ ಸುಪರ್ದಿಗೆ ತಕ್ಕೊಂಡು ಇದನ್ನು ಮಾರಾಟ ಮಾಡಿ ಇದರಿಂದ ಸರ್ಕಾರಿ ಜಾಗನ ಲಾಪ್ಟಾಯಿಸೋಕ್ಕೆ ನಿಂತಿದ್ದಂತೆ ಸ್ನೇಹಿತರೆ. ನಿಜವಾಗ್ಲೂ ಇದು ದರೋಡೆ ಅಲ್ವೇ, ಹಗಲು ದರೋಡೆ ಅಲ್ವೇ ಸ್ನೇಹಿತರೆ. ನೋಡಿ, ಇಂಥದ್ದನ್ನೆಲ್ಲ ನಮ್ಮ ಏನು ಪ್ರಗತಿಪರ ಸಂಘಟನೆಗಳು ಅಂತೇನೋ ಮದ್ದೂರಲ್ಲಿ ಭಾಳಷ್ಟಿದ್ದಾವಂತೆ ಸ್ನೇಹಿತರೆ. ಏನೋ ಅವರು ಏನು ಇದೇ ಮಾಡ್ತಾಯಿದ್ದಾರೆ ಏನೋ ಗೊತ್ತಿಲ್ಲ. ಇಂಥದ್ದನ್ನೆಲ್ಲ ಕಂಡಿಡಿದು ಇದನ್ನು ಪ್ರತಿಭಟಿಸಿ ಇಲ್ಲಿ ನಿಂತ್ಕೊಂಡು ಸರ್ಕಾರಿ ಭೂಮಿನ ಪರಬಾರೆ ಮಾಡೋದಕ್ಕೆ ಬಿಡಬಾರ್ದು ಸ್ನೇಹಿತರೆ. ನಿಜವಾಗ್ಲೂ ನಾನೊಬ್ಬ ನಿವೃತ್ತ ಶಿಕ್ಷಕ. ಒಂದು SCMM ಪ್ರೌಢಶಾಲೆ ಸೋಮನಹಳ್ಳಿನಲ್ಲಿ ನಾನು SM ಕೃಷ್ಣಾಜಿ ಅವರ ತಂದೆ ತಾಯಿಯಲ್ಲಿರ್ತಕ್ಕಂತಹ ಅವರ ಹೆಸರಿನಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಶಿಕ್ಷಕನಾಗಿ 30 ವರ್ಷ ಸೇವೆ ಮಾಡಿ ಈಗ ನಿವೃತ್ತಿ ಹೊಂದಿದ್ದೀನಿ ಸ್ನೇಹಿತರೆ. ಇಲ್ಲೇ ನನ್ನ ಮನೆ ಪಕ್ಕದಲ್ಲೇ ಇದ್ದೀನಿ. ಇದು ಶಿಕ್ಷಕರ ಬಡಾವಣೆ ಸ್ನೇಹಿತರೆ. ಇಲ್ಲಿ ಭಾಳಷ್ಟು ಇಂಥ ಕೆಲಸಗಳು ನಡೆದಿವೆ ಅಂತ ನನಗನ್ನಿಸ್ತಾ ಇದೆ. ಯಾರೋ ಹೇಳ್ತಾ ಇದ್ರು, ಅದನ್ನು ಮಾತ್ರ ನಿಮಗೆ ಹೇಳಬಲ್ಲೆ. 135 ಎಕರೆ ಇಲ್ಲಿ ಏನು ಉಗ್ರನರಸಿಂಹಸ್ವಾಮಿ ದೇವಸ್ಥಾನದ ಕೊಡುಗೆ ಜಮೀನು ಇದೆಯಂತೆ ಸ್ನೇಹಿತರೆ. ಇದರಲ್ಲಿ ಈಗಾಗಲೇ ಎಲ್ಲ ಲಪ್ಟಾಯಿಸ್ ಆಗೋಗದೆ. ಕೊನೆಗೆ ಬರೀ 75 ಎಕರೆ ಈ ಕೋಡಹಳ್ಳಿ ಅಂತ ಬರುತ್ತೆ ಸ್ನೇಹಿತರೆ. ಆ ಕೋಡಹಳ್ಳಿ ಬಳಿ ಏನು ಒಂದು ಫ್ಲೈಓವರ್ ಇಲ್ಲಿ ಕಾಣಿಸ್ತದೆ, ಫ್ಲೈಓವರು. ಆ ಫ್ಲೈಓವರಲ್ಲಿ ಅಲ್ಲಿಗೆ ಹೋಯ್ತಂತೆ, ಕೆಲವ್ರಿಗೆಲ್ಲ ಜಮೀನು ಹೋಯ್ತಂತೆ. ಆದರೆ ಅವರ ಖಾತೆಯಲ್ಲಿ ಇರ್ತಕ್ಕಂತಹ ಜಮೀನುಗಳಿಗೆ ಯಾರಿಗೂ ಹಣ ಸಿಕ್ಕಲಿಲ್ವಂತೆ. ಇದು ಸತ್ಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಚೆನ್ನಪ್ಪ ಅಂತೇಳಿ ಒಬ್ಬ ನಿವೃತ್ತ ಶಿಕ್ಷಕ. ನೋಡಿ ಸ್ನೇಹಿತರೆ, ಸತ್ಯನ ಹೇಳಿದಾಗ ನೀವು ನಂಬಿ ಅದಕ್ಕೆ ಪ್ರೋತ್ಸಾಹ ನೀಡಬೇಕಾದದ್ದು ತಮ್ಮೆಲ್ಲರ ಧರ್ಮ ಅಂತ ಅನ್ಕೋತೀನಿ. ನನ್ನ ಒಂದು ಅಕೌಂಟ್ ಇದೆ, ಚೆನ್ನಪ್ಪ AC ಅಂತೇಳಿ. ನಂದು ಯೂಟ್ಯೂಬ್ ಚಾನಲ್ ಇದೆ. ದಯಮಾಡಿ ಅದರಲ್ಲಿ ನಿಮ್ಮ ಲೈಕ್ಗಳನ್ನು ಕೊಡಿ ಸ್ನೇಹಿತರೆ. ನೀವು ಹೆಚ್ಚು ಪ್ರಚಾರ ಮಾಡಿ ಇದನ್ನು ಸರ್ಕಾರದ ಮಟ್ಟಕ್ಕೆ, DC ಸಾಹೇಬರ ಮಟ್ಟಕ್ಕೆ ತಂದು ಮುಖ್ಯಮಂತ್ರಿಗಳ ಮಟ್ಟಕ್ಕೆ ಹೋಗಿ ಇದು ಸತ್ಯ ಏನು ಅಂತ ಹೊರಗೆ ಬರಬೇಕು ಸ್ನೇಹಿತರೆ. ಇದು ಇಲ್ಲಿ ಒಂದು ಏನು ಪಾರ್ಕನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಅವತ್ತು ನಾನೇ ಖುದ್ದಾಗಿ MLA ಸಾಹೇಬ್ರನ್ನ ಭೇಟಿ ಮಾಡಿದ್ದೆ. ಆಗ ಹಂಗಂತ ಹೇಳಿದ್ರು ಸ್ನೇಹಿತರೆ. ಇಂಥ ಹಲವಾರು ಸರ್ಕಾರಿ ಭೂಮಿ ಇಲ್ಲಿ ಇದೆ. ಎಲ್ಲ ಕಣ್ಣು ಮುಚ್ಚಿ ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ ನನಗನ್ನಿಸುತ್ತೆ ಕೊಲ್ಲಿ ಸರ್ಕಲ್ನಲ್ಲಿ. ಮತ್ತು ಈ ಕಡೆ ಅಲ್ಲೊಂದು ಕಲ್ಲಿನ ಮಂಟಪ ಇದೆ ಸ್ನೇಹಿತರೆ. ಆ ಕೊಲ್ಲಿ ಸರ್ಕಲ್ನಿಂದ ಎಡಭಾಗಕ್ಕೆ ಏನು ಒಂದು ಹೊಳೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ಕಲ್ಲಿನ ಮಂಟಪ ಇದೆ. ಹಾಗೆಯೇ ಕೋಡಹಳ್ಳಿ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ಕೂಡ ಒಂದು ಕಲ್ಲಿನ ಮಂಟಪ ಇದೆ ಸ್ನೇಹಿತರೆ. ಇದೆಲ್ಲ ಸಾಕ್ಷಿಗಳು. ಇದು ದೇವರ ಒಂದು ಏನು ಆ ಕೊಡುಗೆ ಜಮೀನು ಅಂತ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ಹಾಗೆಯೇ ವೈದ್ಯನಾಥಪುರದ ಹತ್ರ ಕೂಡ ಒಂದು ಆ ಕಲ್ಲಿನ ಮಂಟಪಗಳಿದ್ದಾವೆ ಸ್ನೇಹಿತರೆ. ನಿಜವಾಗ್ಲೂ ಇದೆಲ್ಲ ಸತ್ಯ.
ಜನಕ್ಕೆ ಗೊತ್ತಾಗಬೇಕು. ದಯಮಾಡಿ ಇದನ್ನೆಲ್ಲ ಪ್ರಚಾರ ಮಾಡಿ. ಈ ನಿಜ ಏನು, ಈ ಸತ್ಯ ಏನಿದೆ, ಸರ್ಕಾರಿ ಭೂಮಿನ ದಯಮಾಡಿ ಅದನ್ನು ಲಪ್ಟಾಯಿಸೋಕ್ಕೆ, ಲೂಟಿ ಮಾಡೋಕ್ಕೆ ಜನಗಳಿಗೆ ಅವಕಾಶ ಆಗದೆ ಹೋಗಲಿ. ಘನ ಸರ್ಕಾರ ಇಂಥದ್ದನ್ನೆಲ್ಲ ಕಂಡುಹಿಡಿದು ಪತ್ತೆ ಮಾಡಿ ಸರ್ಕಾರಿ ಭೂಮಿಯನ್ನು ಪರಬಾರೆ ಆಗೋಕ್ಕೆ ಬಿಡಬಾರ್ದು ಅಂತ ನಾನು ಈ ಮೂಲಕ ನನ್ನ ಒಂದು ಚಾನಲ್ ಮೂಲಕ ದಯಮಾಡಿ ಕೇಳ್ಕೊತೀನಿ ಸ್ನೇಹಿತರೆ. ಇದನ್ನು ಎಲ್ಲ ಪ್ರಚಾರ ಮಾಡಿ, ಒಬ್ರಿಗೊಬ್ರಿಗೆ ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಇದು ಸತ್ಯ ಅಡಗಿದೆ ಸ್ನೇಹಿತರೆ. ನೋಡಿ, ಇಲ್ಲಿ 22 ಕುಂಟೆ ಜಾಗದಲ್ಲಿ ಯಾರೋ ಏನೋ ಸುಟ್ಟಿದ್ದಾರೆ ನೋಡಿದ್ದೆಲ್ಲ. ನಿಜವಾಗ್ಲೂ ಕಬಳಿಸೋದಕ್ಕೆ ಸಹಕಾರಿ ಆಗುತ್ತೆ ನೋಡಿ ಇಂಥ ಒಬ್ಬರು. ಅದೇ ಥರ ನಮ್ಮ ಹಾಲೂರಿನಲ್ಲೂ ಕೂಡ 1-2 ಕರ್ಲು ಕಟ್ಟೆಗಳು ಅಂತ ಇದ್ದೋ ಸ್ನೇಹಿತರೆ. ಅದನ್ನು ಯಾವನೋ ಲೂಟಿ ಮಾಡಿಬಿಟ್ಟ ಸ್ನೇಹಿತರೆ, ಲಪಟಾಯಿಸ್ಬಿಟ್ಟ. ನಿಜವಾಗ್ಲೂ ಅನ್ಯಾಯ. 10 ಎಕರೆ ಜಮೀನು ಸ್ನೇಹಿತರೆ. ಅದರಿಂದ ನಮ್ಮ ಒಂದು ಭೂಮಿಗೂ ಕೂಡ 1 ಎಕರೆ ನನ್ನದು ಜಮೀನು ಇದೆ ಸ್ನೇಹಿತರೆ. ಅಲ್ಲಿ ನೀರು ಹಾಕ್ತಿತ್ತು. ಬೂದ್ಗುಪ್ಪೆಗೆ ಹೋಗುವ ದಾರಿನಲ್ಲಿ ಇವತ್ತಿಗೂ ಅಲ್ಲಿ 10 ಎಕರೆ ಜಮೀನು ಕಂಡೋರ ಪಾಲಾಗೋಯ್ತು ಸ್ನೇಹಿತರೆ. ನಮ್ಮೂರಿನಲ್ಲೇ ಅವನೋ ಒಬ್ಬ ಲೋಫರು ಮಲ್ಲಯ್ಯ ಅಂಥೇಳಿ, ಅವನು ಲಾಯರ್ ಆಗಿತ್ಕೊಂಡು ಅದನ್ನು ಯಾರಿಗೋ ಅದನ್ನು ಲೂಟಿ ಆಗೋಯ್ತು ಸ್ನೇಹಿತರೆ. ನಮ್ಮೂರಿನಲ್ಲಿ ಯಾರು ಪಾಪ ಅದನ್ನು ಕೇಳೋಕ್ಕಾಗದೆ ಹೋಯ್ತು ನೋಡಿ. ಈ ಥರ ದಯಮಾಡಿ ಇದನ್ನು ಇಂಥವೆಲ್ಲ ಕಂಡುಹಿಡಿದು ಸರ್ಕಾರಿ ಭೂಮಿನ ಅಧಿಕಾರಿಗಳು ಅಂದರೆ ತಹಸೀಲ್ದಾರ್ ದಂಡನಾಯಕರು ದಯಮಾಡಿ ಇದನ್ನೆಲ್ಲ ಕಾಪಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.